ಸಾಮಾನ್ಯವಾಗಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಚಿರಡೋಣಿಯಲ್ಲಿ. ಚಿರಡೋಣಿಯಲ್ಲಿ 1ರಿಂದ 7ನೇ ತರಗತಿವರೆಗೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದು. ಆವಾಗೆಲ್ಲ ನನಗೆ ಜೊತೆ ಇದ್ದಿದ್ದು ರಾಮ್ ಪ್ರಸಾದ್ ಇದ್ದ. 1 to 4ನೇ ತರಗತಿ ತನಕ ರಾಮ್ ಪ್ರಸಾದ್ ಅವಾಗ ಯಾವಾಗಲೂ ಕ್ಲಾಸಲ್ಲಿ ಫಸ್ಟ್ ಬರೋನು. ಆಮೇಲೆ ನಾವೆಲ್ಲ ನಾನು ವಾಗೀಶ ಎಲ್ಲ ಕಾಂಪಿಟೇಷನ್. ಆಮೇಲೆ ಲತಾ ಇದ್ದರು, ಆಮೇಲೆ ವಾಗೀಶ ಇದ್ದ, ರುದ್ರಸ್ವಾಮಿ ಇದ್ದ. ಹೀಗೆ ಚಿರಡೋಣಿ ಬ್ಯಾಚಿಂದ ಬಂದಿರತಕ್ಕಂಥವ್ರು. ಆಮೇಲೆ ಜನತಾ ಹೈಸ್ಕೂಲಿಗೆ ಸೇರಿಕೊಂಡ್ವಿ. ಅಲ್ಲಿ ಕೆಲವರು ಈ ನೇತ್ರಾವತಿ ಮತ್ತು ಮುಜಾಹಿದ್ದು, ಇನ್ನು ಕೆಲವರು ಗೆಳೆಯರೆಲ್ಲ ಸಿಕ್ಕರು. ಪರಶುರಾಮನು ಕೂಡ ಇದ್ದ. ಹೀಗೆ ಸುಮಾರು ಜನ, ತುಂಬ ಜನ ಅಲ್ಲಿ ಜನತಾ ಹೈಸ್ಕೂಲಲ್ಲಿ ಓದಿದ್ದು. ಆಮೇಲೆ PUCಲಿ ಈಗ ನಾವೆಲ್ಲ ಸೇರ್ಕೊಂಡಿದ್ದೀವಲ್ಲ, ನಾವೆಲ್ಲ PUCಲಿ ಮತ್ತೆ ಮೀಟ್ ಆಗಿದ್ದು. ಅಲ್ಲಿ ಕೆಲವ್ರ ಜೊತೆ ತುಂಬ ಸೈಲೆಂಟಾಗಿ ಇದ್ವಿ ಅಂತಂದೇನಿಲ್ಲ. ಸಾಮಾನ್ಯವಾಗಿ ನಮ್ಮ ಬ್ಯಾಚು ಇರ್ತಾಯಿತ್ತು, ಒಳಗೆ ಕೀಟ್ಲೆ ಜಾಸ್ತಿ ಮಾಡ್ತಾಯಿತ್ತು. ಅದು ಹೊರಗಡೆ ನೋಡೋದಕ್ಕೆ ಕಾಣ್ತಾ ಇರಲಿಲ್ಲ. ವಾಗೀಶ್ ಇರ್ತಾ ಇದ್ನಲ್ಲ, ಅವ್ನು ಯಾವಾಗಲೂ ಒಂದು ಕಡೆ ಸ್ವಲ್ಪ ಫ್ರೀ ಟೈಮ್ ಇತ್ತು ಅಂತಂದರೆ ಬಂದು ಸೈಡಲ್ಲಿ ಕರ್ಕೊಂಡು ಹೋಗ್ಬಿಡೋಣ. ಅವನೇನು ಮಾಡ್ತಾಯಿದ್ದ, ಈ ಸೋಷಿಯಾಲಜಿ ಲೆಕ್ಚರರ್ ಮಿಮಿಕ್ರಿ ಮಾಡೋನು, ಆಮೇಲೆ ರಾಜಪ್ಪ ಸರ್ ಮಿಮಿಕ್ರಿ ಮಾಡೋನು. ಆಮೇಲೆ ಅವ್ನು ಮಿಮಿಕ್ರಿ ಕೇಳ್ತಾ ಇದ್ಬಿಟ್ರೆ ಅವನು ಒಳ್ಳೆ ಟ್ಯಾಲೆಂಟೆಡ್ ಅವನು. ಅಂಥವನು ಎಲ್ಲ ಈ ಫಿಲ್ಮ್ ಸಾಂಗ್ ರಿಲೀಸ್ ಆಗ್ತಾ ಇದ್ವಲ್ಲ, ಆ ಸಾಂಗ್ ರಿಲೀಸ್ ಆಗಿದ್ದಕ್ಕೆ ಅದು ಈ ಬೇರೆ ಬೇರೆ ಲಿರಿಕ್ಸನ್ನು ಕಟ್ಟಿಬಿಟ್ಟು ಎಂಜಾಯ್ ಮಾಡ್ಸೋಣ ನಮಗೆಲ್ಲ. ನಾವೆಲ್ಲ ಸೇರಿಕೊಂಡು ಬರೀ ಅದೇ ಕೆಲಸ. ಆವಾಗ ಯಾವ್ದಾದ್ರು ರಾಮಾಚಾರಿ ಪಿಕ್ಚರ್ ಎಲ್ಲ ಹಾಡುಗಳನ್ನು ಸೇರಿಸಿ ಅದಕ್ಕೆ ಅವನದೇ ರಿಲೀಕ್ಸ್ ಹಾಕಿ ಹಾಡು ಕಟ್ಬಿಡೋನು. ಆ ಥರ ಎಂಜಾಯ್ ಮಾಡಿರೋರು. ಕೂತ್ಕೊಂಡು ಬರೀ ತಮಾಷೆಗಳು. ಆ ಸೋಷಿಯಾಲಜಿ ಲೆಕ್ಚರ್ ಯಾವಾಗಲೂ ಇನ್ಸ್ಟೈಟ್ ಹೇಳ್ಕೊಳ್ತಾ ಇದ್ರು. ಅದನ್ನ ಅಲ್ಲಿ ನಿಂತ್ಕೊಂಡು ಮಿಮಿಕ್ರಿ ಮಾಡಿ ತೋರ್ಸೋನು. ಪಾಪ ಅವನು ಹಿಡನ್ ಟ್ಯಾಲೆಂಟ್ ಅವನು. ಬಟ್ ಅವನು ಏನಪ್ಪ ಅಂತಂದ್ರೆ ಗುಪ್ತವಾಗಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದ. ಅದು ಮುಜಾಹಿದ್ ಗೊತ್ತು, ನನಗೆ ಗೊತ್ತು, ರುದ್ರಸ್ವಾಮಿ ಗೊತ್ತು. ಅದು ತುಂಬ ಚೆನ್ನಾಗಿ ತಮಾಷೆ ಮಾಡ್ತಾ ಇದ್ದ. ಆ ರೀತಿ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ಕೊನೆ ಓದೋದ್ರಲ್ಲೂ ಅಷ್ಟೇ ಮುಜಾಹಿದ್ ಮನೆಗೆ ಹೋಗ್ತಾ ಇದ್ವಿ. ಮುಜಾಹಿದಿನ ಜೊತೆಲಿ ಅಲ್ಲಿ ಕೂಡ ಓದ್ತಾ ಇದ್ವಿ. ಯಾವಾಗಲೂ ಕೂಡ ಮುಜಾಹಿದ್ ಕೂಡ ನಮಗೆ ಯಾವುದಾದ್ರೂ ಹಬ್ಬ ರಂಜಾನ್ ಬಂತು ಅಂದ ತಕ್ಷಣ ಬಿರಿಯಾನಿ ನಮಗೆ ಒಂದು ಪಕ್ಕ, ಅದು ಗ್ಯಾರಂಟಿ. ಹೋಗಿ ಬಿರಿಯಾನಿ ತಿಂದ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಬರ್ತಾ ಇದ್ವಿ. ಆಮೇಲೆ ತಮ್ಮಯ್ಯ ಜೊತೆ ಆದ, ವಿಠಲ್ ಜೊತೆ ಆದ. ಆಮೇಲೆ ಇವ್ರ ಜೊತೆ ತುಂಬ ಮೆಮೊರೀಸ್ಗಳಿದೆ. ಹಂಚ್ಕೊಳ್ತಾ ಹೋಗ್ಬಿಟ್ರೆ ಮತ್ತೆ ಈ ವೇದಿಕೆಗೆ ಏನಪ್ಪ ಇಷ್ಟೊಂದು ಎಳೆದು ಮಾತಾಡ್ತಾನೆ ಅಂತಂದು. ನನಗೂ ಕೂಡ ನನ್ನ ವೈಯಕ್ತಿಕ ಜೀವನಕ್ಕೆ ಬಂದರೆ 2 ಮಕ್ಕಳು. ಒಬ್ಬ ಮೊದಲನೇವನು ಗಂಡು ಮಗ, ಅವನು ಈಗ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದಾನೆ. 2ನೇವಳು ತನಿಷ್ಕಾ ಅಂತ, ಅವಳು 8ನೇ ತರಗತಿ ಓದ್ತಿದ್ದಾಳೆ. ನಾನು ಹೋಗ್ತಾ ಇದ್ದೀನಲ್ಲ ಅದೇ ಸ್ಕೂಲಲ್ಲಿ ಅವರು ಕೂಡ ಬರ್ತಿದ್ದಾಳೆ. ಆಮೇಲೆ ಹಾಬಿಯಾಗಿ ಈಗ ವಿಠಲ್ ಅವ್ರು ನೆನ್ಪು ಮಾಡಿಕೊಂಡು ಬಸವ ಟಿವಿದು, ಅದು ನನ್ನ ವೃತ್ತಿ ಅಲ್ಲ, ಅದು ಪ್ರವೃತ್ತಿ ಅಷ್ಟೇ. ಯಾವಾಗಾದರೂ ಬೇಜಾರಾದಾಗ ಅಥವಾ ಯಾವಾಗಾದರೂ ಹಾಲಿಡೇಸ್ ಟೈಮಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಅಲ್ಲಿ ನಡೆಸ್ಕೊಟ್ಟೆ. ಅವರು ಕೂಡ ತುಂಬ ಚೆನ್ನಾಗಿ ಮಾಡ್ತೀಯ. ಫಸ್ಟ್ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಾಗ ಮತ್ತೆ 2ನೇ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟರು. 3ನೇ ಕಾರ್ಯಕ್ರಮ ಹೀಗೆ ನೀನು ಮಾಡ್ತೀಯ, ನಿನಗೆ ಒಂದು ಜವಾಬ್ದಾರಿ ವಹಿಸ್ತೀವಿ, ಒಂದು ಕಾರ್ಯಕ್ರಮ ಮಾಡು, ರೈತ ಮಿತ್ರ ಮಾಡು, ಸಾಹಿತ್ಯ ಜಾಗೃತಿ ಮಾಡು, ಜೊತೆಗೆ ಅನುಭವ ಗೋಷ್ಠಿ ಮಾಡು ಅಂತಂದು ಕೆಲವು ಕಾರ್ಯಕ್ರಮಗಳನ್ನು ಮಾಡಿ ಸುಮಾರು ಒಂದು 300 ಎಪಿಸೋಡ್ಗಳನ್ನು ನಡೆಸ್ಕೊಟ್ಟೆ. ಇಷ್ಟು ಪ್ರವೃತ್ತಿಯಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ. ಇಂತಹ ಒಂದು ಸುಂದರ ಕಾರ್ಯಕ್ರಮವನ್ನು ಇವತ್ತು ಪಟೇಲ್ ಜಿ ಅವರು, ನನಗೆ ಮೊದಲೇ ಸರಿ ಹೇಳಿದ್ದೀನಿ, ಪಟೇಲ್ ಅವರು ನೀನೇ ವೈಯಕ್ತಿಕವಾಗಿ ಎಲ್ಲರೂ ಕರೆ ಮಾಡಬೇಕಪ್ಪ. ನನಗೆ ಅಂದರೆ ಕಾಂಟ್ಯಾಕ್ಟು ಅಷ್ಟು ನನ್ನಲ್ಲಿ ಇಲ್ಲ. ಕೆಲವ್ರದ್ದು ಮಾತ್ರ ಇದೆ, ಕೆಲವ್ರು ಮಾತ್ರ ಇಲ್ಲ. ಆದರೆ ಪಟೇಲ್ ಹಂಗಲ್ಲ, ಮೊದಲಿಂದನೂ ಕೂಡ ಅವ್ನು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡು ಬಂದಿರ್ತಕ್ಕಂಥವ್ನು. ಹಾಗಾಗಿ ನೀನೇ ಇನ್ವೈಟ್ ಮಾಡು. ನಾನು ಬೇಕಾದ್ರೆ ರೈಟಪ್ಪಲ್ಲಿ ಗ್ರೂಪಲ್ಲಿ ಬೇಕಾದ್ರೆ ಮೆಸೇಜ್ ಆಗಿಬಿಟ್ಟು ಎಲ್ಲರನ್ನೂ ಕೂಡ ಒಂದು ವ್ಯವಸ್ಥಿತವಾಗಿ ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆದಿದೆ. ಮೊದಲನೇ ಕಾರ್ಯಕ್ರಮದಲ್ಲೂ ಕೂಡ ಹೆಚ್ಚು ಕಡಿಮೆ ಇಷ್ಟೇ ಜನ ಇದ್ದರು. ಕೆಲವರು ಬಂದಿಲ್ಲ, ಕೆಲವರು ಹೊಸದಾಗಿ ಸೇರ್ಕೊಂಡಿದ್ದಾರೆ. ಅವಾಗ ಸ್ವಲ್ಪ ಕ್ರೌಡಾಗಿ ಯಾಕೆ ಕಾಣ್ತಾ ಇತ್ತು ಅಂತಂದರೆ ಲೆಕ್ಚರ್ಸ್ಗಳೆಲ್ಲ ಇದ್ದರು. ಹಾಗಾಗಿ ಸ್ವಲ್ಪ ಜಾಸ್ತಿ ಜನ ಕಂಡಂಗೆ ಕಾಣ್ತಾ ಇತ್ತು. ಹಾಗಾಗಿ ಈಗ 2ನೇ ಕಾರ್ಯಕ್ರಮನೂ ಕೂಡ ಯಶಸ್ವಿ ಆಗಿದೆ ಅಂತಲೇ ಭಾವಿಸ್ತೀನಿ. ಇದಕ್ಕೆಲ್ಲ ಎಲ್ಲ ಗೆಳೆಯರು ಕೂಡ ಮೊದಲು ಹಣ ಹಾಕೋದ್ರ ಮೂಲಕ, ಸಜೆಷನ್ ಕೊಡೋದ್ರ ಮೂಲಕ, ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸೋದ್ರ ಮೂಲಕ ಎಲ್ಲರೂ ಕೂಡ ಒಳ್ಳೆ ರೆಸ್ಪಾನ್ಸನ್ನು ಕೊಟ್ಟಿದ್ದೀರಾ. ಒಳ್ಳೆ ಜೊತೆಯಾಗಿ ನಮಗೆಲ್ಲ ಸಹಕಾರ ಕೊಟ್ಟಿದ್ದೀರಾ. ಎಲ್ರಿಗೂ ಕೂಡ ಮತ್ತೊಮ್ಮೆ ಕೊನೆಯದಾಗಿ ನಿಮಗೆ ಎಲ್ಲರೂ ಕೂಡ ಈ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸೋಣ.
ಮತ್ತೆ ಮುಂದಿನ ಕಾರ್ಯಕ್ರಮದ ಒಂದು ವಿಷಯವನ್ನು ಮಾತಾಡಲಿಕ್ಕೆ ಸುರೇಶ್ ಅವರು ಇದ್ದಾರೆ. ಮುಂದಿನ ಕಾರ್ಯಕ್ರಮ ಹೇಗಿರುತ್ತೆ, ಆಯೋಜನೆ ಇರುತ್ತೆ, ಅದು ಕೂಡ ಇರುತ್ತೆ. ಒಂದು ಸಮಾರೋಪ ಭಾಷಣ ಅಂತ ಒಂದಿರುತ್ತೆ, ಜೊತೆಗೆ ಒಂದು ಗ್ರೂಪ್ ಫೋಟೋ ಇರುತ್ತೆ. ಇಷ್ಟನ್ನ ಒಂದು 10 ನಿಮಿಷದಲ್ಲಿ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋಗೋಣ. ಊಟಕ್ಕೆ ಹೋದ್ಮೇಲೆ, ಊಟ ಆದ್ಮೇಲೂ ಕೂಡ ನಿಮಗೆ ನಿಮ್ಮ ಗೆಳೆಯರ ಜೊತೆಗೆ ನಮ್ಮ ಫೋಟೋಗ್ರಾಫರ್ ಇದ್ದಾರೆ, ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಅವರು. ಯಾರು ಕೂಡ ಫೋಟೋ ತೆಗಿ ಅಂತಂದ್ರೆ ಏನ್ ಅನ್ಕೊಳ್ತಾರ ಅಂತಂದ್ರೆ ಅನ್ಕೋಬೇಡಿ. ಎಲ್ಲರೂ ಕೂಡ ನಿಮ್ಮ ಗೆಳೆಯರ ಜೊತೆಗೆ ಫೋಟೋ ತಗೊಳ್ಳಿ. ಯಾವ ಭಂಗಿಯಲ್ಲಾದ್ರೂ ತಗೊಳ್ಳಿ, ಯಾವ ಸ್ಟೈಲಲ್ಲಾದ್ರೂ ತಗೊಳ್ಳಿ, ಒಂದು ನೆನಪಿನಲ್ಲಿ ಉಳಿತಕ್ಕಂಥದ್ದು. ಅವರು ಫ್ರೆಂಡ್ಲಿಯಾಗಿ ಎಲ್ಲರ ಫೋಟೋನ ತಕ್ಕೊಡ್ತಾರೆ ಅಂತ ಹೇಳ್ತಾ, ಈಗ ಕೊನೆಯದಾಗಿ ಗ್ರೂಪ್ ಫೋಟೋ ಆದ್ಮೇಲೆ, ಊಟ ಆದ್ಮೇಲೆ ಸಪ್ರೇಟ್ ಆಗಿ ನೀವು ನಿಮ್ಮ ಗೆಳೆಯರ ಜೊತೆಗೆ ತಗೊಳ್ಳಿಕ್ಕೆ ಆಗ್ತದೆ.